ಜೂನ್ 25ನೇ ತಾರೀಕು ಭಾರತೀಯ ಮೂಲದ ಗಗನಯಾತ್ರಿ ಶುಭಾಂಶು ಶುಕ್ಲಾ ಸೇರಿದಂತೆ ಒಟ್ಟು 4 ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ತೆರಳಿದರು. 18 ದಿನಗಳ ಯಶಸ್ವಿ ಪ್ರಯೋಗಗಳ ಬಳಿಕ ಇವತ್ತು ಅವರು ಭೂಮಿಯತ್ತ ಮರಳುವಂತಹ ಪ್ರಕ್ರಿಯೆಗಳು ಆರಂಭ ಆಗುತ್ತೆ. ನಾಳೆ ಅವರು ಭೂಮಿಗೆ ಬರ್ತಾರೆ. ಇವತ್ತು ಭೂಮಿಯತ್ತ ಹೊರಡುತ್ತಾರೆ ಶುಭಾಂಶು ಶುಕ್ಲಾ ಟೀಮ್. ಮಧ್ಯಾಹ್ನ ಬಾಹ್ಯಾಕಾಶ ಕೇಂದ್ರದಲ್ಲಿ ಅನ್ಡಾಕಿಂಗ್ ಪ್ರಕ್ರಿಯೆಗಳೆಲ್ಲವೂ ಕೂಡ ಆರಂಭ ಆಗುತ್ತೆ. ಇವತ್ತು ಹೊರಟು 23 ಗಂಟೆಗಳ ಪ್ರಯಾಣದ ಬಳಿಕ ನಾಳೆ 3 ಗಂಟೆ ವೇಳೆಗೆ ಅವರು ಕ್ಯಾಲಿಫೋರ್ನಿಯಾ ಕಡಲ ತೀರಕ್ಕೆ ಬರ್ತಾರೆ. ಇವತ್ತು ಮಧ್ಯಾಹ್ನ 2:25ಕ್ಕೆ ಆ ಡ್ರ್ಯಾಗನ್ ಪ್ರವೇಶಿಸ್ತಾರೆ ಗಗನಯಾತ್ರಿಗಳು. ಅಂದರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಿಂದ ಡ್ರ್ಯಾಗನ್ ಒಳಕ್ಕೆ ಅವರು ಪ್ರವೇಶವನ್ನು ಮಾಡ್ತಾರೆ. ಪ್ರವೇಶ ಮಾಡಿದ ತಕ್ಷಣ ಹೊರಟು ಬಿಡಲ್ಲ. 1-2 ಅವರ್ಸ್ ಅಲ್ಲೂ ಕೂಡ ಒಂದಷ್ಟು ಎಕ್ಸ್ಪೆರಿಮೆಂಟ್ಸ್ ಇದೆ. ಎಲ್ಲವನ್ನು ನೋಡಿಕೊಂಡು 4:35ಕ್ಕೆ ಬಾಹ್ಯಾಕಾಶ ನಿಲ್ದಾಣದಿಂದ ಅನ್ಡಾಕಿಂಗ್ ಪ್ರಕ್ರಿಯೆ ಆರಂಭ ಆಗುತ್ತೆ. ಅಂದರೆ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗ್ಬಿಟ್ಟು ಈ ಡ್ರ್ಯಾಗನ್ ಅಂಟ್ಕೊಂಡಿರುತ್ತೆ, ಡಾಕ್ ಆಗಿರುತ್ತೆ, ಅದ್ರ ಜೊತೆಯಲ್ಲೇ ಇರುತ್ತೆ. ಈಗ ಅದ್ರೊಳಗೆ ಕೂತ್ಕೊಂಡು ಈಗ ಅನ್ಡಾಕಿಂಗ್ ಆಗಬೇಕು. ಅವೆಲ್ಲ ಹುಕ್ಸ್ ಬಿಚ್ಕೋಬೇಕು. ಆ ಬಿಚ್ಕೊಂಡ ನಂತರ ಅದು ಭೂಮಿ ಕಡೆಗೆ ಹೊರಡುತ್ತೆ. ಆ ಪ್ರಕ್ರಿಯೆ ನಾಳೆ ಮಧ್ಯಾಹ್ನ 3 ಗಂಟೆಗೆ ಕ್ಯಾಲಿಫೋರ್ನಿಯಾದ ಕಡಲ ತೀರಕ್ಕೆ ಅವರು ಬರ್ತಾರೆ. ನೀವು ಸುನಿತಾ ವಿಲಿಯಮ್ಸ್ ಬಂದಿದ್ದನ್ನು ನೆನಪಿಸ್ಕೋಬಹುದು. ಅದೇ ರೀತಿ ಪ್ರಕ್ರಿಯೆಗಳು ನಡೆಯುತ್ತೆ. ಭೂಮಿಗೆ ಅವರು ಬರ್ತಾರೆ, ಅದೇ ಕ್ಯಾಪ್ಸೂಲ್ನಲ್ಲಿ ಬರ್ತಾರೆ. ಆ ಕ್ಯಾಪ್ಸೂಲ್ಗೆ ಪ್ಯಾರಾಚೂಟ್ಗಳನ್ನ ಕಟ್ಟಿರ್ತಾರೆ. ಆ ಪ್ಯಾರಾಚೂಟ್ಗಳು ನೋಡಿ ಎಲ್ಲಿ ನೋಡ್ತಾ ಇದ್ದೀರಲ್ಲ, ಅದೇ ರೀತಿ ಆ ಪ್ಯಾರಾಚೂಟ್ ಕಟ್ಟೋದು. ಯಾಕೆಂದರೆ ಅದು ಸ್ಪೀಡನ್ನು ಮಿತಿಗೊಳಿಸ್ಬೇಕು. ವಿಪರೀತವಾದ ಸ್ಪೀಡ್ನಲ್ಲಿ ಬರ್ತಾ ಇರುತ್ತೆ ಆ ಕ್ಯಾಪ್ಸೂಲ್. ಹೆಂಗೆ ಅಂತಂದರೆ ಗಾಳಿಯೊಂದಿಗಿನ ಘರ್ಷಣೆಗೆ ಬೆಂಕಿನೇ ಹತ್ಕೊಂಡ್ಬಿಡುತ್ತೆ ಹೊರಭಾಗದಲ್ಲಿ. ಅದಕ್ಕೆ ಥರ್ಮಲ್ ಕೋಟಿಂಗ್ ಎಲ್ಲ ಮಾಡಿರ್ತಾರೆ. ಆ ರೀತಿ ಬೆಂಕಿ ಹತ್ಕೊಂಡ್ರು ಒಳಗಡೆ ಇರೋರಿಗೆ ಏನೂ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಆಮೇಲೆ ಸ್ಪೀಡೆಲ್ಲ ಕಡಿಮೆ ಮಾಡಿ ಬಂದು ಸಮುದ್ರದ ಮೇಲೆ ಇಳಿಯುತ್ತೆ. ಅದನ್ನೇ ಸಾಫ್ಟ್ ಲ್ಯಾಂಡಿಂಗ್ ಅಂತ ಕರಿತಕ್ಕಂಥದ್ದು ನಾವು. ಅದು ಬಂದು ಇಳಿದ ಮೇಲೆ ಆಮೇಲೆ ಒಳಗಡೆ ಇರ್ತಕ್ಕಂಥವ್ರನ್ನ ಬೋಟ್ನಲ್ಲಿ ಹೋಗಿ ಕರ್ಕೊಂಡು ಬರ್ತಾರೆ. 1 ವಾರಗಳ ತನಕ ಅವರು ವೈದ್ಯರ ನಿಗಾದಲ್ಲಿರ್ತಾರೆ ಈ 4 ಜನ. ಯಾಕೆ ಅಂತಂದರೆ ಅವರು ಭೂಮಿಯನ್ನೇ ಬಿಟ್ಟು ಹೋಗಿರ್ತಾರಲ್ಲ, ದೇಹದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಅವರ ದೇಹನೇ ಬದಲಾವಣೆ ಆಗಿಬಿಟ್ಟಿರುತ್ತೆ ಹೆಚ್ಚು ಕಡಿಮೆ. ಸೊ ಹಾಗಾಗಿ ಈಗ ಅವರು ಬಂದ ಮೇಲೆ 1 ವಾರಗಳ ತನಕ ವೈದ್ಯರ ನಿಗಾದಲ್ಲಿರಬೇಕು. ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ಪ್ಯಾರಾಮೀಟರ್ಸ್ಗಳು ಕೂಡ ಭೂಮಿಯ ವಾತಾವರಣಕ್ಕೆ ನಾರ್ಮಲ್ ಆಗಬೇಕು. ಅವರ ದೇಹದ BP ಆಗಿರಬಹುದು ಅಥವಾ ಅವ್ರ ದೇಹದಲ್ಲಿ ಹಾರ್ಟ್ ಬೀಟ್ ಆಗಿರಬಹುದು, ಎಲ್ಲವೂ ಕೂಡ ವೇರಿ ಆಗಿರುತ್ತೆ. ಅವರು ಬಂದು ಲ್ಯಾಂಡ್ ಆದಾಗ ಸಮುದ್ರ ತೀರದಲ್ಲಿ ಕಾನ್ಷಿಯಸ್ ಅಥವಾ ಸೆಮಿ ಕಾನ್ಷಿಯಸ್ ಕಂಡೀಷನಲ್ಲಿ ಇರ್ತಾರೆ. ಕೆಲವರು ಕಾನ್ಷಿಯಸ್ ಆಗಿ ಪ್ರಜ್ಞೆ ಇರುತ್ತೆ, ಕೆಲವರಿಗೆ ಅರೆ ಪ್ರಜ್ಞಾವಸ್ಥೆಯಲ್ಲಿ ಇರ್ತಾರೆ. ಅವ್ರನ್ನೆಲ್ಲರನ್ನೂ ಕೂಡ ವೈದ್ಯಕೀಯ ತಪಾಸಣೆಯನ್ನು ಮಾಡಿ ವೈದ್ಯರ ನಿಗಾದಲ್ಲಿ 1 ವಾರ ಇಟ್ಟು ಭೂಮಿಯ ವಾತಾವರಣಕ್ಕೆ ದೇಹ ಕಂಪ್ಲೀಟಾಗಿ ಒಗ್ಗಿಕೊಂಡ ನಂತರ ಅವ್ರನ್ನ ಹೊರಗೆ ಕಳಿಸ್ತಾರೆ. ಹಾಗಾಗಿ ಸಮಸ್ತ ಭಾರತೀಯರು ಕೇಳ್ಕೊಳ್ತಾ ಇರ್ತಕ್ಕಂಥದ್ದು, ಈ ಎಲ್ಲ ಪ್ರಕ್ರಿಯೆಯೂ ಕೂಡ ಅತ್ಯಂತ ಯಶಸ್ವಿಯಾಗಿ ನೆರವೇರಬೇಕು. ಯಾಕೆಂದರೆ ಮೊಟ್ಟ ಮೊದಲ ಭಾರತೀಯ ಶುಭಾಂಶು ಶುಕ್ಲಾ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ಹೋಗಿರ್ತಕ್ಕಂಥದ್ದು ಒಂದು ಹೆಮ್ಮೆ. ಪ್ರಧಾನಿ ಮೋದಿಯವರು ಕೂಡ ಅದನ್ನು ಹೇಳಿದರು, ಅವ್ರ ಜೊತೆಯಲ್ಲಿ ಸಂವಾದ ನಡೆಸಿದರು. ಶುಭಾಂಶು ಶುಕ್ಲಾ ಅವರು ನಿನ್ನೆ ಅವ್ರಿಗೊಂದು ಬೀಳ್ಕೊಡುಗೆ ಕೊಟ್ಟಿದ್ದಾರೆ ಅವ್ರ ಟೀಮ್ಗೆ ಬಾಹ್ಯಾಕಾಶ ಕೇಂದ್ರದಲ್ಲೇ. ಆ ಬೀಳ್ಕೊಡುಗೆ ಕೊಟ್ಟ ಸಂದರ್ಭದಲ್ಲಿ ಸಾರೇ ಜಹಾಸೆ ಅಚ್ಚ ಅಂತ ಹೇಳ್ತಾರೆ ಅವರು. ಅಂದರೆ ಬಾಹ್ಯಾಕಾಶ ನಿಲ್ದಾಣ ಕೇಂದ್ರದಿಂದ ನಮ್ಮ ಭಾರತ ಎಲ್ಲರಿಗಿಂತ ಅದ್ಭುತವಾಗಿ ಕಾಣುತ್ತೆ ಅನ್ನುವಂತಹ ಒಂದು ಖುಷಿಯ ಮೆಸೇಜನ್ನು ಅವರು ಕಳಿಸ್ಕೊಟ್ಟಿದ್ರು. ಜೊತೆಗೆ ಅವರು ಒಂದು ಮೆಸೇಜ್ ಹೇಳಿದರು, ನಾನು ಮನೆ ಊಟ ಮಾಡೋದಕ್ಕೆ ಕಾತುರನಾಗಿದ್ದೀನಿ ಅಂತ. ಅವರ ತಾಯಿ ಕೂಡ ಮಾತಾಡಿದ್ದಾರೆ, ಎಲ್ಲ ಯಶಸ್ವಿಯಾಗಿ ನೆರವೇರಲಿ, ಆತನನ್ನು ನೋಡೋದಕ್ಕೆ ನಾವೆಲ್ಲರೂ ತುಂಬ ಕುತೂಹಲ ಭರಿತರಾಗಿದ್ದೀವಿ ಅಂತ ಅವ್ರ ತಾಯಿ ಕೂಡ ಮಾತನಾಡ್ತಾ ಹೇಳಿದ್ದಾರೆ. ಅವ್ರ ತಂದೆ ತಾಯಿ ಅವತ್ತು ಈ Axiom 4 ಯಶಸ್ವಿ ಆದಾಗ ಅದು ಎಷ್ಟು ಖುಷಿ ಪಟ್ಟಿದ್ರು ಅಂತ ನೀವೆಲ್ಲ ನೋಡಿದ್ದೀರಾ ಟಿ ವಿನಲ್ಲಿ. ಈಗಲೂ ಕೂಡ ನಾವು ತೋರಿಸ್ತಾ ಇದ್ದೀವಿ ನೋಡಿ. ಸೊ 18 ದಿನಗಳು, ಆ್ಯಕ್ಚುಲಿ 14 ದಿನಗಳು ಅಂತ ಹೇಳಿದ್ದು. 14 ದಿನಗಳು ಅವ್ರು ಇಟ್ಕೊಂಡಂತಹ ಮಾರ್ಜಿನ್ 14ರಿಂದ 20 ದಿನಗಳು ಆಗ್ಬೋದು ಅಂತ ಅವತ್ತೇ ಹೇಳಿದರು. 18 ದಿನಗಳ ಬಳಿಕ ಈಗ ಅವರು ಭೂಮಿಯತ್ತ ಮರಳುತ್ತಾ ಇದ್ದಾರೆ. ಸುಮಾರು 7 ಪ್ರಯೋಗಗಳನ್ನು ಶುಭಾಂಶು ಶುಕ್ಲಾ ಅವರು ಬಾಹ್ಯಾಕಾಶ ನಿಲ್ದಾಣದಲ್ಲಿ ನಡೆಸಿದ್ದಾರೆ. 7 ಪ್ರಯೋಗಗಳು ಅಂದರೆ ನಾವು ಇಲ್ಲಿಂದ ತೆಗೆದುಕೊಂಡು ಹೋದಂತಹ ದವಸ ಧಾನ್ಯಗಳು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಕೇಂದ್ರದಲ್ಲಿ ಬೆಳೆಯುತ್ತಾ, ಮೊಳಕೆ ಒಡೆಯುತ್ತಾ, ಇದೆಲ್ಲವೂ ಸೇರಿದಂತೆ ಅವರು ಪ್ರಯೋಗ ಮಾಡಿದ್ರು. ಅವೆಲ್ಲ ಯಶಸ್ವಿಯಾಗಿ ಸುರಕ್ಷಿತವಾಗಿ ಅವರು ಭೂಮಿಗೆ ಮರಳಲಿ ಅಂತಕ್ಕಂಥದ್ದು ಸಮಸ್ತ ಭಾರತೀಯರ ಹಾರೈಕೆ.